ನೀವೆಲ್ಲ ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಅವರು ದಟ್ಟವಾದ ಕಾಡು, 100 ವರ್ಷಗಳ ಹಿಂದಿನ ಒಂದು ಪರಿಸರ ಅಥವಾ ಅಲ್ಲಿನ ಜನಜೀವನವನ್ನ ವಿವರಿಸಿದಂತ ಪುಸ್ತಕವನ್ನ ಓದಿರ್ತೀರ. ಅಷ್ಟೇ ಸಮರ್ಥವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾಡು, ಅಲ್ಲಿನ ಜನಜೀವನವನ್ನ ವಿವರಿಸಿದಂತ ಒಂದು ಚಂದದ ಪುಸ್ತಕ ಇದೆ. ಆದ್ರೆ ಆ ಪುಸ್ತಕ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮಸ್ಕಾರ. ಇವತ್ತು ನಾನು ಮರೆತು ಹೋದ ಮಾಣಿಕ್ಯ ಅನ್ನೋ ಸೀರೀಸ್ ಅಲ್ಲಿ ಮರೆತು ಹೋದಂತ ಒಂದು ಪುಸ್ತಕವನ್ನ ಪರಿಚಯ ಮಾಡಕ್ಕೆ ಅಂತ ಬಂದಿದ್ದೀನಿ. ಅದೇ ಮಧ್ಯಘಟ್ಟ. ಈ ಪುಸ್ತಕವನ್ನ ಸಾಹಿತ್ಯ ಪ್ರಕಾಶನದವರು ಪ್ರಕಟ ಮಾಡಿದ್ದಾರೆ. ಮೊದಲಿಗೆ ಶಿವಾನಂದ ಕಳವೆ ಅವರ ಬಗ್ಗೆ ಒಂಚೂರು ಹೇಳ್ಕೋಬೇಕು. ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸಿಸುತ್ತಿರುವಂತಹ ಒಂದು ಪರಿಸರವಾದಿ, ಪರಿಸರ ಬರಹಗಾರ. ತಮ್ಮ ಜೀವಮಾನ ಪೂರ್ತಿ ಕಾಡು, ಕೃಷಿ, ಪರಿಸರ ಇದರಲ್ಲೇ ಕಳೆದು ಬಿಟ್ಟಿದ್ದಾರೆ. ಅವರು ಕೇವಲ ಅದನ್ನ ಅಧ್ಯಯನ ಮಾಡ್ತಾ ಹೋಗಿಲ್ಲ, ಅದನ್ನೆಲ್ಲ ದಾಖಲಿಸ್ತಾ ಹೋಗಿದ್ದಾರೆ. ಈ ರೀತಿ ಅಧ್ಯಯನ ಮಾಡೋದಕ್ಕೋಸ್ಕರ 30-40 ವರ್ಷ ಅವರು ಓಡಾಡುವಾಗ ಸಿಕ್ಕಂತ ಅನುಭವಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಮುಖ್ಯ ಪಾತ್ರದ ಸುತ್ತ ಕಥೆಯನ್ನ ಹೆಣೆದು ಈ ಮಧ್ಯಘಟ್ಟ ಎನ್ನುವ ಪುಸ್ತಕವನ್ನ ಬರೆದಿದ್ದಾರೆ. ಈ ಕತೆ ಶುರುವಾಗೋದೆ ಭೂದೇವಿ ಅನ್ನೋಂತ ಒಂದು ಕೇರಳದ ಹೆಣ್ಣು ಮಗಳು 9 ನದಿಗಳನ್ನ ದಾಟಿ 100 ಮೈಲಿಗಳನ್ನ ಕಾಲ್ನಡಿಗೆಯಲ್ಲಿ ಸವೆಸಿ ಸಿರ್ಸಿಯ ಮಧ್ಯಘಟ್ಟ, ಅಂದ್ರೆ ಇಂದಿನ ಮತ್ತಿಘಟ್ಟ ಅಂತ ಒಂದು ಊರಿದೆ, ಅದಕ್ಕೆ ಆಗಿನ ಕಾಲದಲ್ಲಿ ಮಧ್ಯಘಟ್ಟ ಅಂತ ಹೇಳ್ತಾರೆ. ಆ ಮಧ್ಯಘಟ್ಟಕ್ಕೆ ಗೋಪಾಲಯ್ಯ ಹೆಗಡೆ ಅನ್ನೋರಿಗೆ ತನ್ನ ಮಗಳು ಶ್ರೀದೇವಿಯನ್ನ ದಾರಿ ಎರೆದು ಕೊಟ್ಟಿರ್ತಾರೆ. ಅವಳನ್ನ ನೋಡ್ಬೇಕು ಅಂತ ಕೇರಳದಿಂದ ಮಧ್ಯಘಟ್ಟಕ್ಕೆ ಬರುವ ಅಲ್ಲಿಗೆ ಕತೆ ಶುರುವಾಗತ್ತೆ. ಈ ಪುಸ್ತಕದಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳು ಬರ್ತಾ ಹೋಗುತ್ತೆ. ಹೀಗೂ ಒಂದು ಜೀವನ ಇತ್ತ ಅಂತ ಕ್ವಶನ್ ಮಾಡುವಂತ ಕೆಲವೊಂದ ಕಥೆಗಳು ಬರ್ತಾ ಹೋಗುತ್ತೆ. ಉದಾಹರಣೆಗೆ, ಒಂದು ತಾಯಿ ಒಂದು ಕೊಳಗ ಗೋಟಡಿಕೆಗೆ ತನ್ನ ಮಗನನ್ನೇ ಕೊಟ್ಟು ಹೋಗ್ತಾಳೆ. ಅಂದಿನ ಕಾಲದ ಬಡತನದ ಚಿತ್ರಣ ಇದು. ಗಂಜಿ ಕುಳಿಯ ಕತೆ ಇರಬಹುದು, ಅಥವಾ ಹಾಲ್ಗುಂಬಳಕಾಯಿ ಬೀಜನ ಎಲ್ಲರಿಗೂ ಹಂಚುವಂತ ಪುಡಿಯಮ್ಮನ ಕತೆ ಇರಬಹುದು. ಗಣಪತಿ ಭಟ್ಟರ ಹೊಟ್ಟೆ ಸುತ್ತ ಒಂದು ಮಾರ್ಕ್ ಇರುತ್ತೆ, ಅದು ಯಾಕೆ ಆ ಮಾರ್ಕ್ ಆಯ್ತು ಅಂತ ಒಂದು ಕತೆ ಇರಬಹುದು. ಹೀಗೆ ಬೇರೆ ಬೇರೆ ಪಾತ್ರಗಳು ಬರುತ್ತಾ ಹೋಗುತ್ತೆ. ಎಲ್ಲದೂ ಮುಖ್ಯ ಕಥೆಗೆ ಜೋತ್ ಬೀಳುತ್ತಾ ಹೋಗುತ್ತೆ. ಬಟ್ ಎಲ್ಲೂ ಬೋರ್ ಬರೆಸದೆ ತುಂಬಾ ಚೆನ್ನಾಗಿ ಈ ಪುಸ್ತಕವನ್ನ ಓದಿಸ್ಕೊಂಡು ಹೋಗುತ್ತೆ. ಇದೆಲ್ಲದರ ಜೊತೆಗೆ ಆಗಿನ ಕಾಲದಲ್ಲಿ ಪರಿಸರವನ್ನ ಉಳಿಸೋದಕ್ಕೋಸ್ಕರ ಅಥವಾ ಪರಿಸರವನ್ನ ಒಂದು ಪ್ರಕೃತಿಯನ್ನ ದೇವರ ಜೊತೆ ಯಾವ ರೀತಿ ಕೂಡ್ಸಿಟ್ಟಿದ್ರು, ಅಲ್ಲಿ ದೇವರುಗಳ ಕತೆ ಒಂದಿಷ್ಟು ಬರುತ್ತಾ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಪುಸ್ತಕದ ತುಂಬಾ ಕಾಡು, ಮರ, ಬಳ್ಳಿ, ಔಷಧಿ ಗಿಡ ಇದರ ವಿವರಣೆಗಳು ಬರ್ತಾ ಹೋಗತ್ತಲ್ಲ, ಅಯ್ಯೋ ನಾನೆಂತಹ ಒಂದು ಸ್ವರ್ಗದಂತಹ ಜಾಗದಲ್ಲಿ ಹುಟ್ಟು ಬೆಳೆದ್ನಪ್ಪ ಅಂತ ನನಗ್ ಖುಷಿ ಆಗ್ಬೇಕು. ಆ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಕಾಡನ್ನ ವೈಭವೀಕರಿಸಿದ್ದಾರೆ. ಯಾರ್ಯಾರಿಗೆ ಈ ಕಾಡು ಪರಿಸರ ಸ್ವಲ್ಪ ಸ್ಲೋ ಹೋಗುವಂತಹ ಕಥೆಗಳು ಇಷ್ಟ ಆಗತ್ತೋ, ಸ್ವಲ್ಪ ಓದಿನಲ್ಲಿ ಹಿಡ್ತಾ ಇದೆಯೋ, ಅವರು ಈ ಪುಸ್ತಕವನ್ನ ಖಂಡಿತ ಓದಿ. ನಿಮ್ಗೊಂದು ಒಳ್ಳೆಯ ಓದಿನ ಅನುಭವ ಕೊಡುತ್ತೆ. ಒಂದು ವಿಭಿನ್ನ ಪ್ರಪಂಚದ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾಡಿನ ಬಗ್ಗೆ ಬಂದಂತ ಪುಸ್ತಕಗಳು ತುಂಬಾ ಕಡಿಮೆ, ತುಂಬಾ ಫೇಮಸ್ ಆಗಿರೋದು ಕಡಿಮೆ. ಅಲ್ಲಿನ ಜನಜೀವನವನ್ನ, ಒಂದು 100 ವರ್ಷದ ಹಿಂದಿನ ಜನಜೀವನವನ್ನ ಹೇಳುವಂತಹ ಪುಸ್ತಕ. ಇಂತಹದ್ದೊಂದು ಜ್ಞಾನ ನಮಗ್ ಬೇಕು. ಅದಕ್ಕೋಸ್ಕರನಾದ್ರೂ ಈ ಶಿವಾನಂದ ಕಳವೆಯವರ ಮಧ್ಯಘಟ್ಟವನ್ನ ಓದಿ ಇದರ ಅನುಭವ ಹೇಗಿತ್ತು ಅಂತ ನನ್ನ ಜೊತೆ ಹಂಚಿಕೊಳ್ಳಿ. ನಮಸ್ಕಾರ.